ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು, ನಮ್ಮ ಆಸ್ಪತ್ರೆಯಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ, ಔಷಧಾಲಯ, ಪ್ರಯೋಗಾಲಯ, ಒಳರೋಗಿ ಮತ್ತು ಹೊರರೋಗಿಗಳ ಆರೈಕೆ, ಪ್ರಮುಖ ಆಪರೇಷನ್ ಥಿಯೇಟರ್, ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ, ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಸೇರಿಯನ್ ವಿಭಾಗ, ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು, ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ. ರತ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಹಳೆ ಬಿಡಿಎಸ್ ಶಾಲೆ, HP ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಹಿಂಭಾಗ, ಬೇತಮಂಗಲ. ಮೇಲ್ಮರವತ್ತೂರು ಯಾತ್ರೆಗಾಗಿ ಉಚಿತ ಬಸ್ಗಳ ವ್ಯವಸ್ಥೆಗೆ ಇಂದು ತೆರೆ. ಅಂತಿಮ ಹಂತವಾಗಿ 50ಕ್ಕೂ ಹೆಚ್ಚು ಬಸ್ಗಳಿಗೆ ಚಾಲನೆ ನೀಡಿದ ವಿ ಮೋಹನ್ ಕೃಷ್ಣ. ಕೆಜಿಎಫ್ ಕ್ಷೇತ್ರದ ಸಮಾಜ ಸೇವಕರು ಹಾಗೂ RK ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವ ವಿ ಮೋಹನ್ ಕೃಷ್ಣರವರು ತಮ್ಮ ಸಮಾಜ ಸೇವೆಯ ಭಾಗವಾಗಿ ಓಂ ಶಕ್ತಿ ಮಾಲಾದಾರರಿಗೆ ಮೇಲ್ಮರವತ್ತೂರು ಯಾತ್ರೆಗಾಗಿ ಕೆಜಿಎಫ್ ಕ್ಷೇತ್ರದಾದ್ಯಂತ ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸುತ್ತಿದ್ದು, ಇದುವರೆಗೂ ತಾಲೂಕಿನಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಬಸ್ಗಳನ್ನ ವ್ಯವಸ್ಥೆ ಕಲ್ಪಿಸಿದ್ದು, ಇಂದು ಅಂತಿಮ ಹಂತವಾಗಿ ಕೆಜಿಎಫ್ ಗ್ರಾಮಾಂತರ ಭಾಗದ ವಿವಿಧ ಗ್ರಾಮಗಳ ಓಂ ಶಕ್ತಿ ಮಾಲಾದಾರರಿಗೆ 50ಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನ ಕಲ್ಪಿಸಿ ಮೇಲ್ಮರವತ್ತೂರು ಯಾತ್ರೆಗೆ ಚಾಲನೆ ನೀಡಿದರು. ವಿಕೋಟ ಮುಖ್ಯ ರಸ್ತೆಯ ತಾಯ್ಲೂರು ಕ್ರಾಸ್ ಬಳಿ ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ, ಇಂದು ಅಂತಿಮ ಹಂತವಾಗಿ ಬಸ್ಗಳ ವ್ಯವಸ್ಥೆ ಮಾಡಿದ್ದು, ಈ ಬಾರಿ ಎಷ್ಟೇ ಶಕ್ತಿ ಮೀರಿ ಪ್ರಯತ್ನಿಸಿದ್ದರೂ ಡಿಪೋದಲ್ಲಿ ಬಸ್ಗಳ ಕೊರತೆಯಿಂದ ಅವಶ್ಯಕತೆಗೆ ತಕ್ಕಂತೆ ಕೆಲವರಿಗೆ ಬಸ್ಗಳ ವ್ಯವಸ್ಥೆ ಮಾಡಲು ಆಗಲಿಲ್ಲ. ಆದ್ದರಿಂದ ತಮ್ಮನ್ನ ಕ್ಷಮಿಸಬೇಕು ಎಂದು ವಿನಂತಿಸಿದರು. ಇನ್ನು ಬಸ್ಗಳ ವ್ಯವಸ್ಥೆಗಾಗಿ ಸಹಕರಿಸಿದ ಎಲ್ಲಾ ಮುಖಂಡರಿಗೂ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನ ತಿಳಿಸಿದರು. ಇನ್ನು ಓಂ ಶಕ್ತಿ ಅಮ್ಮನವರ ಆಶೀರ್ವಾದದಿಂದ ಈ ಯಾತ್ರೆಯು ಸುಖಕರವಾಗಿರಲಿ ಎಂದು ಶುಭ ಹಾರೈಸಿ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಸ್ಥಳೀಯ ಮುಖಂಡರು ಹಾಗೂ ಓಂ ಶಕ್ತಿ ಮಾಲಾದಾರರು ಮೋಹನ್ ಕೃಷ್ಣರವರನ್ನ ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಓಂ ಶಕ್ತಿ ಮಾಲಾದಾರರು ಸೇರಿದಂತೆ ಗ್ರಾಮಸ್ಥರು ಇದ್ದರು. ತುಂಬಾ ಸಂತೋಷ ಆಗ್ತಾ ಇದೆ. ಕೇಳೋಷ್ಟೊತ್ತಿಗೆ ನಮ್ಗೆ ಅನುಕೂಲ ಮಾಡ್ತಿದ್ದಾರೆ. ನಮ್ಮೂರ ಕಡೆಯಿಂದ, ನಮ್ಮ ಪಂಚಾಯತಿ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀವಿ. ಬಟ್ ಈ ಥರ ಸಹಾಯ ಮಾಡ್ತಾ ಇರೋದಕ್ಕೆ ಇನ್ನೂ ಖುಷಿ. ಎಲ್ಲರಿಗೂ ಮಾಡಬೇಕು. ಲೈಫ್ ಲಾಂಗ್ ಅವ್ರಿಗೂ ಸೇವೆ ಅವ್ರಿಗೂ ಕೊಡ್ತೀವಿ, ಅವ್ರ ಸೇವೆ ನಾವು ತಗೊಳ್ತೀವಿ. ಇದೇ ಥರ ಅನುಕೂಲ ಮಾಡಿಕೊಡ್ತಾರೆ. ನಮ್ಮ ಬೆಂಬಲ ಯಾವಾಗೂ ಹೆಣ್ಣಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಮೋಹನ್ ಕೃಷ್ಣ ಅವರು ಸುಮಾರು ದಿನಗಳಿಂದ ಬಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದನ್ನ ಇವತ್ತು ಲಾಸ್ಟ್ ಡೇ. ಇದು ನಾವು ಮೊದಲೇ ಲಿಸ್ಟ್ ಎಲ್ಲ ತಗೊಂಡಿದ್ವಿ. ಈ ವರ್ಷ ಇಷ್ಟಕ್ಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವರ್ಷ ತಿರ್ಗಾ ಸೇಮ್ ಇದಕ್ಕೆ ನಾವು ಇದು ಮಾಡಿಕೊಂಡು ಇನ್ನೂ ಹೆಚ್ಚಿನ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಥರ ನಮಗೆ ನಿರಂತರವಾಗಿ ಸೇವೆ ಮಾಡ್ತಾ ಇರೋ ಮೋಹನ್ ಕೃಷ್ಣ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಓಂ ಶಕ್ತಿಯ ಮಾಲೆ ಧರಿಸಿರ್ತಂಥ ನನ್ನ ತಾಯಂದಿರಿಗೆ, ನನ್ನ ಅಣ್ಣಂದಿರಿಗೆ, ನನ್ನ ಮಿತ್ರರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಏನಿವತ್ತು ನಮ್ಮ ಮುಖಂಡರೆಲ್ಲ ಸೇರಿ ಕೆಜಿಎಫ್ ತಾಲೂಕಿನಾದಂಥ ಓಂ ಶಕ್ತಿ ಮಾತೆಯ ದರ್ಶನ ಪಡೆದಕ್ಕೆ ಒಂದು ಉಚಿತವಾದ ಒಂದು ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಅದು ಇವತ್ತು ಕೊನೆಯ ಹಂತವಾಗಿ ಇವತ್ತನ್ನು ನಿಲ್ಲಿಸ್ತಾ ಇದ್ದೀರಿ. ಬಹುಶಃ ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೆಲವರು ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಡಿಪೋ ಅವರು ಕೂಡ ತುಂಬ ಸಹಕರಿಸಿದ್ರು. ಬಟ್ ಶಕ್ತಿ ಮೀರಿ ಅವರು ಪ್ರಯತ್ನ ಪಟ್ಟರು ಕೂಡ ಬಸ್ಗಳನ್ನ ಅವ್ರ ಕೈಯಲ್ಲಿ ನಮ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಕೊಡೋಕ್ಕಾಗಿಲ್ಲ. ಇವತ್ತು ಸರಿಸುಮಾರು ಒಂದು 70ರಿಂದ 75 ಬಸ್ ಇವತ್ತು ಹೊರಡ್ತೈತೆ. ಓವರಾಲಾಗಿ ಸೇರಿಕೊಂಡ್ರೆ ಯಾರೆಲ್ಲ ನನ್ನ ಮುಖಂಡರುಗಳು, ನನ್ನ ಹಿತೈಷಿಗಳ ಜೊತೆಯಲ್ಲಿದ್ದು ಆ ಓಂ ಶಕ್ತಿ ಭಕ್ತಾದಿಗಳಿಗೆ ಒಂದು ಬಸ್ಗಳನ್ನ ಒಂದು ವ್ಯವಸ್ಥೆ ಮಾಡಿದರೆ ಅವರೆಲ್ಲರಿಗೂ ನಾನು ನನ್ನ ಮನಸಾರ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾರು ಕೇಳಿ ಬಸ್ ದೊರೆತಿಲ್ಲ ಅವ್ರು ಯಾರು ದಯವಿಟ್ಟು ನೊಂದ್ಕೋಬಾರ್ದು. ಮುಂದಿನ ವರ್ಷ ಬೇರೆ ರೀತಿಯಾದಂಥ ಒಂದು ಪ್ಲ್ಯಾನ್ ಮಾಡಿ ಇನ್ನೂ ಒಂದು 2 ತಿಂಗಳು ಮುಂಚಿತವಾಗಲೇ ಹೇಳಿ ಅದನ್ನು ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳೋಂಥದ್ದು ಆಗಿರ್ತಾ ಇರ್ತದೆ. ಸೊ ಅದರಿಂದ ಇವತ್ತಿಗೆ ಕೊನೆಯ ಹಂತ ಮುಟ್ತಾ ಇದ್ದೀರಿ. ಭಗವಂತ ಆ ಓಂ ಶಕ್ತಿ ತಾಯಿ ಯಾರೆಲ್ಲ ಆ ತಾಯಿಯ ದರ್ಶನ ಪಡೆದಿದ್ದಾರೆ ಅವ್ರಿಗೂ ಮತ್ತು ಆ ತಾಯಿ ನಂಬಿರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಂತ್ಯವನ್ನು ಆಡ್ತಾ ಇದ್ದೀರಿ. ಅದೇ ರೀತಿ ಇವತ್ತು ಸುಮಾರು 50 ಬಸ್ಸು 55 ಬಸ್ಸು ಇಲ್ಲೇ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬಸ್ಸಿನ ಡಿಪೋ ಬರೋದ್ರಿಂದ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬರ್ತಾ ಇರೋ ಬಸ್ಗಳೆಲ್ಲ ಹಂಗೆ ಮೂವ್ ಆಗ್ತಾ ಇರ್ತದೆ. ಎಲ್ಲರಿಗೂ ನನ್ನ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ಹೇಳ್ತಾ ಸಹಕರಿಸಕ್ಕೆ ತುಂಬ ಧನ್ಯವಾದಗಳು.
ಧನ್ಯವಾದ.